The SHRC has given a interim report. In the report, they have raised the 4 points. Number one, there is a ground near the demolition place. So the government has to erect temporary sheds, like a tent it is, for cooking the food. Followed by number two, is the government has to provide a clean water to them. Number three, the mobile healthcare center. Also, the commission has recommended for the mobile toilets. These are the basic necessity for a human being. So this is somewhat little bit of a breathing time and breathing relief for the people. In this connection, I met the Chief Secretary right now and explained what all happened, how the ladies are suffering, how the children are suffering, how the pregnant ladies are there, handicapped persons are there. So she has quietly listened more than 5 minutes and she has recommended to the GBA Commissioner, Greater Bangalore Authority Commissioner. Also she has spoken through the phone. ನಾವು ನಿರಂತರವಾಗಿ ಹೋರಾಟದಲ್ಲಿ ಇದ್ದೀವಿ. ಬಟ್ ಈಗ ಅಲ್ಲಿ ಹೋಗಿ ಬರ್ತಾ ಇರುವಂತ ಹಿನ್ನೆಲೆ ಒಳಗೆ ಕೆಲವೊಂದು ಜನರ ಮೇಲೆ ಬಿಗುವಿನ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಕೇಸ್ಗಳನ್ನು ಹಾಕಿದ್ದಾರೆ. ಅದರಲ್ಲಿ A1 ನಾನೇ ಇದ್ದೀನಿ. ಆಯ್ತಾ, ನನ್ನ ಮೇಲೆ ಕೂಡ ಕೇಸು ಹಾಕಿದ್ದಾರೆ ಪೊಲೀಸ್ನವರು. ಬಟ್ ಹೋರಾಟಗಾರರಿಗೆ ಈ ರೀತಿಯಾಗಿ ಅಲ್ಲಿ ನಾವೇನಾದ್ರೂ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಎನ್ನುವಾಗ ಕೇಸ್ಗಳು ಹಾಕೋದ್ರ ಮೂಲಕ ಭಯವನ್ನ ಸೃಷ್ಟಿ ಮಾಡ್ಲಿಕ್ಕೆ ಅಂತೇಳಿ ಮುಂದಾಗಿದ್ದಾರೆ. ಅದನ್ನ ಕೇರ್ ಮಾಡಲ್ಲ. ಜನರಿಗೆ ಬೇಸಿಕ್ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ. ಬೇಸಿಕ್ ನೀಡ್ಸ್ ಇಲ್ಲ ಸರ್, ಇಲ್ಲ ಅವರು ಬೀದಿಯಲ್ಲೇ ಮಲಗ್ತಿರೋದು. ಅವ್ರು ಹಾಕೊಂಡಿರುವಂತ ಟೆಂಟ್ ಒಳಗೆ ಮಲಗ್ತಿದ್ದಾರೆ ಅಷ್ಟೇ. ಇಲ್ಲ ಯಾವುದೇ ರೀತಿಯಾದಂತ ಸೇಫ್ಟಿಯನ್ನ ಇದು ಮಾಡಿಲ್ಲ. ಅವರಿಗೆ ಬೇಡದೇ ಇರುವಂತ ಕಡೆ 4 ಕಿಲೋಮೀಟರ್ 5 ಕಿಲೋಮೀಟರ್ ಅಂತರದಲ್ಲಿ ತಗೊಂಡೋಗಿ ಇದನ್ನ ಹಾಕಿದ್ದಾರೆ ಗಂಜಿ ಕೇಂದ್ರಗಳು. ಅಲ್ಲೂ ಕೂಡ ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ಇವ್ರು ಹೋದ್ಮೇಲೆ ಮಾಡ್ತೀವಿ ಅಂತ ಹೇಳಿ. ಬಟ್ ಇಲ್ಲಿಂದ ಅಲ್ಲಿಗೆ ಹೋದಿದ್ದೆ ಆದ್ರೆ ಅವ್ರಿಗೆ ವಸತಿ ಖಾತ್ರಿ ಆಗಲ್ಲ ಅನ್ನುವಂತ ಕಾರಣಕ್ಕೆ ಜನ ಭಯದಲ್ಲಿ ಇಲ್ಲೇನೆ ಇದೆ. ಈಗ GB ಎಲೆಕ್ಷನ್ ಬರ್ತಾ ಇದೆ. ಜೂನ್ ಮುಂಚೆ ಇದರ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಆಗಬಹುದು ಅಲ್ಲ. ಈ ರೀತಿಯಾದಂತ ಇದನ್ನ ಇವರು ತೀರ್ಮಾನಗಳನ್ನ ಜಾರಿ ಮಾಡ್ತಾ ಹೋದ್ರೆ ರಾಜ್ಯ ಸರ್ಕಾರ ಬುಲ್ಡೋಸರ್ನ ಬೆಳಗಾಗ ಇದ್ದು ಪಾಪ ಕಂಡ್ಬಿಟ್ಟು ಈಚೆ ಬರೋದಕ್ಕೆ ಮುಂಚಿತವಾಗಿ ಹೊಡೆಯೋ ಕೆಲಸ ಮಾಡ್ತಿದಾರಲ್ಲ, ಆಕ್ರೋಶ ಅದು ಆ ರೀತಿಯ ಜನರ ಆಕ್ರೋಶ ಪರಿಣಾಮ ಬೀರ್ತದೆ. ಚುನಾವಣೆಗಳಲ್ಲಿ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಚುನಾವಣೆಯಲ್ಲಿ ಓಟ್ ಹಾಕೋದು ಜನ ಅವರಿಗೊಂದಷ್ಟು ರಕ್ಷಣೆಗಾಗಿ ಅಲ್ವಾ, ನಮ್ಮ ಕರ್ತವ್ಯಗಳನ್ನ ಪೂರೈಸ್ತಾರೆ ಇವರು. ನಮ್ಗೇನ್ ಬೇಕು ಬೇಡಗಳನ್ನೆಲ್ಲ ಕೊಡ್ತಾರೆ ಅಂತ ಹೇಳಿ ಅದಕ್ಕಾಗಿ ನಾವ್ ಎಲೆಕ್ಟ್ ಮಾಡಿ ಅವ್ರನ್ನ ಕಳಿಸೋದು. ಬುಲ್ಡೋಸರ್ ಹೊಡೆದು ನಮ್ಮ ಮನೆಯಿಂದ ಹೊರಗಾಕೋದಿಕ್ಕಲ್ಲ. ಹಾಗಾಗಿ ಇದು ಚುನಾವಣೆ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆಗಳು ಇದಾವೆ ಸರ್. ಅದು